ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್ ಕಂಟೆಂಟ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಕಳೆದ ದಿನ ಹೊರಬಿದ್ದಿದೆ. ಇದು ಬಹಳಷ್ಟು ಜನರಲ್ಲಿ ಸಂಭ್ರಮವನ್ನು ತಂದಿದ್ರೆ, ಅಷ್ಟೇ ಜನರಲ್ಲಿ ಒಂದು ಆಶ್ಚರ್ಯ ಮತ್ತು ಏನು ನಿರೀಕ್ಷೆ ಮಾಡಲಾಗದ ಒಂದು ಫಲಿತಾಂಶ ಹೊರಬಂದಿದೆ ಎನ್ನುವಂಥ ದೃಷ್ಟಿ ಬೀರ್ತಾ ಇದೆ. ಯಾಕಂದರೆ ಹ್ಯಾಟ್ರಿಕ್ ಸರದಾರ ಅಂತಲೇ ಕರೆಸ್ಕೊಂಡಿದ್ದಂಥ, ಕ್ರಿಯಾಶೀಲ ಸಂಸದ ಅಂತೇಳಿ ಬಿರುದನ್ನು ಪಡೆದಿದ್ದಂಥ, ಇದೇ ಏನು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದಿಂದಲೇ ಅತ್ಯುತ್ತಮ ಸಂಸದ ಎನ್ನುವಂಥ ಹಣೆಪಟ್ಟಿಯನ್ನು ಹೊಂದಿದ್ದಂಥ ಡಿ ಕೆ ಸುರೇಶ್ ಅವರು 4ನೇ ಬಾರಿ ಕೂಡ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಪುನರಾಯ್ಕೆ ಆಗ್ತಾರೆ ಎನ್ನುವಂಥ ಅಪಾರವಾದಂಥ ನಂಬಿಕೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇತ್ತು. ಆದರೆ ಈಗ ಆ ನಂಬಿಕೆ ಹುಸಿಯಾಗಿದೆ. ಬದಲಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಮಾಜಿ ಪ್ರಧಾನಿ HD ದೇವೇಗೌಡರ ಅಳಿಯ ಆಗಿರತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರು ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಒಂದು ಹೊಸ ದಾಖಲೆಯನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬರೆದಿದ್ದಾರೆ. ಇದು ಡಿ ಕೆ ಸುರೇಶ್ ಅವರಿಗೆ ಸಿಕ್ಕಿದಂಥ ಸೋಲು ಎನ್ನುವುದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ ಅನ್ಬೋದು. ಹಾಗೆ ಪ್ರಮುಖವಾಗಿ DCM ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ದಂಥವರು ಈ ಕ್ಷೇತ್ರದ ವಿಚಾರವಾಗಿ. ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಈ ಫಲಿತಾಂಶ ಕೂಡ ಲೆಕ್ಕಕ್ಕೆ ಬರ್ತದೆ ಎನ್ನುವಂಥ ಲೆಕ್ಕಾಚಾರಗಳು ಈಗಾಗಲೇ ರಾಜಕೀಯ ಪಡಸಾಲೆಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿ ಕೇಳಿ ಕಾಂಗ್ರೆಸ್ನಲ್ಲಿ ಒಬ್ಬ ಪ್ರಭಾವಿ ನಾಯಕ ಆಗಿದ್ದಾರೆ, KPCC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಮುಂದಿನ ದಿನಮಾನಗಳಲ್ಲಿ ಅವರು ಈ ರಾಜ್ಯದ CM ಸ್ಥಾನವನ್ನ ಅಲಂಕಾರ ಮಾಡ್ತಾರೆ ಎನ್ನುವಂತ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ವಿರೋಧ ಪಕ್ಷಗಳ ನಾಯಕರಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಇದು ಡಿ ಕೆ ಸುರೇಶ್ ಅವರ ಸೋಲಿನಿಂದಾಗಿ ಅವರಿಗೆ ದೊಡ್ಡ ಮಟ್ಟದ ಆಘಾತ ಆಗಿದೆಯಾ ಎಂಬ ಪ್ರಶ್ನೆಗೆ ಉತ್ತರ ಕೂಡ ಕಳೆದ ದಿನ ಅವರು ಏನು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ, ಆ ಸುದ್ದಿಗೋಷ್ಠಿಯಲ್ಲಿ ಇದ್ದಂತ ಅವರ ಒಂದು ನೋವು ಅಲ್ಲಿ ಕಾಣಿಸ್ತದೆ. ಇನ್ನು ಡಿ ಕೆ ಸುರೇಶ್ ಅವರ ಸೋಲಿಗೆ ಪ್ರಮುಖ ಕಾರಣ ಏನು ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡೋದಾದ್ರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ರಾಮನಗರ ಜಿಲ್ಲೆಯ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಮತ್ತೆ ಪಕ್ಕದ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಬರ್ತದೆ. ಇನ್ನು ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಆನೇಕಲ್, ಈ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಡಿ ಕೆ ಸುರೇಶ್ ಅವರು ಬಹಳ ಚಿರಪರಿಚಿತರು. ಯಾಕಂದ್ರೆ ಕಳೆದ 3 ಅವಧಿಯ ಚುನಾವಣೆಗಳ ಫಲಿತಾಂಶ ಮತ್ತೆ ಆ 3 ಅವಧಿಯಲ್ಲಿ ಅವರು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸವನ್ನ ಗಮನಿಸಿದ್ದೇ ಆದರೆ, ಇಡೀ ರಾಜ್ಯದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ನರೇಗಾ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಒಬ್ಬ ಮಾದರಿ ಸಂಸದನಾಗಿ ಮಾಡಿರುವಂತ ಏಕೈಕ ಸಂಸದ ಅಂದ್ರೆ ಅದು ಡಿ ಕೆ ಸುರೇಶ್ ಅವರು. ಜೊತೆಗೆ ದಿಶಾ ಸಭೆಗಳಾಗಿರ್ಬೋದು, ದಿಶಾ ಸಭೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಅಡಿಯಲ್ಲಿ ಏನು ಬರ್ತವೆ ಅನುದಾನಗಳು, ವಿಶೇಷ ಯೋಜನೆಗಳು, ಆ ಯೋಜನೆಗಳು ಜನರಿಗೆ ತಲುಪ್ತಾ ಇದೆಯಾ ಎನ್ನುವಂತ ವಿಚಾರವಾಗಿ ಏನು ಪರಿಶೀಲನೆಯನ್ನ ಮಾಡ್ತಾರೆ. ಆ ವಿಚಾರವಾಗಿ ದಿಶಾ ಸಭೆಗಳನ್ನ ಮಾಡಿರುವಂತ ಒಂದು ಸಾಧನೆ ಕೂಡ ಡಿ ಕೆ ಸುರೇಶ್ ಅವರ ಪಟ್ಟಿಯಲ್ಲಿ ಸೇರ್ಕೊಳ್ತದೆ. ಇನ್ನು ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರದಿಂದ ಏನು ರಾಜ್ಯ ಸರ್ಕಾರಕ್ಕೆ ಮತ್ತೆ ರಾಜ್ಯದ ಅಂದ್ರೆ ಅವರು ಪ್ರತಿನಿಧಿಸ್ತಕ್ಕಂಥ ಜನರಿಗೆ ಏನು ತಲುಪಬೇಕು, ಆ ಯೋಜನೆಗಳು ತಲುಪಿದೆಯಾ ಎನ್ನುವಂತ ವಿಚಾರವಾಗಿಯೂ ಕೂಡ ಅವರು ಸಾಕಷ್ಟು ಒಂದು ಸಾಧನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಉತ್ತಮವಾದಂತ ಕೆಲಸವನ್ನ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ರಾಮನಗರದಲ್ಲಿ HD ಕುಮಾರಸ್ವಾಮಿ ಅವರ ಕುಟುಂಬ ಹಾಗೆ ಡಿ ಕೆ ಬ್ರದರ್ಸ್ ಕುಟುಂಬ, ಈ 2 ಕುಟುಂಬದ ರಾಜಕೀಯ ತಿಕ್ಕಾಟದ ನಡುವೆ ಡಿ ಕೆ ಸುರೇಶ್ ಅವರಿಗೆ ಈ ಬಾರಿ ಸೋಲಾಗಿರುವಂತದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಡಿ ಕೆ ಬ್ರದರ್ಸ್ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಟ್ಟಾಕುವ ಮೂಲಕ ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಒಂದು ಶಾಕ್ ಅನ್ನ ಕೊಟ್ಟಿದ್ರು. ಆ ಒಂದು ಸೇಡನ್ನ ಈಗ ಕುಮಾರಸ್ವಾಮಿ ಅವರು
ತಮ್ಮ ಮಾವನ ಮೂಲಕ ಡಿ.ಕೆ. ಸುರೇಶ್ ಅವರ ಸೋಲಿಗೆ ಕಾರಣ ಆಗುವ ಮೂಲಕ ತಮ್ಮ ರಾಜಕೀಯ ಸೇಡನ್ನ ಅವರು ತೀರಿಸಿಕೊಂಡಿದ್ದಾರೆ. ಇದು ಈ ಎರಡೂ ಕುಟುಂಬದ ನಡುವೆ ಇರತಕ್ಕಂಥ ರಾಜಕೀಯ ದ್ವೇಷ ಮತ್ತಷ್ಟು ಜ್ವಾಲಾಮುಖಿಯ ರೀತಿಯಲ್ಲಿ ಹೊರಹೊಮ್ಮತಾ ಇದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡಿತದೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಇನ್ನೊಂದು ವಿಚಾರ ಅಂದ್ರೆ, ಚನ್ನಪಟ್ಟಣ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಂತ ಕುಮಾರಸ್ವಾಮಿ ಅವರು ಈಗ ಪಕ್ಕದ ಮಂಡ್ಯ ಜಿಲ್ಲೆಯ ಸಂಸದರಾಗಿ ಅಧಿಕ ಮತಗಳಿಂದ ಆಯ್ಕೆಯಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕೂಡ ಎದುರಾಗ್ತಾ ಇದೆ. ಆ ಉಪಚುನಾವಣೆಗೆ ಡಿ.ಕೆ. ಸುರೇಶ್ ಅವರು ಬರೋ ಚಾನ್ಸಸ್ ಕೂಡ ಇದೆ ಎನ್ನುವಂತ ಲೆಕ್ಕಾಚಾರಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಇದೆ. ಮತ್ತೊಂದು ಕಡೆ ಡಿ.ಕೆ. ಸುರೇಶ್ ಅಂತ ನಾಯಕ ಚನ್ನಪಟ್ಟಣಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀವಿ ಎನ್ನುವಂತ ಲೆಕ್ಕಾಚಾರಗಳು ಕೂಡ ಸಾಮಾನ್ಯ ಮತದಾರರಲ್ಲೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಮುಂದಿನ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ಇರ್ತದೆ ಎಂಬುದನ್ನ ಕಾಲ ಉತ್ತರ ಕೊಡ್ತದೆ.